ಹೇ ಗೈಸ್ ವೆಲ್ಕಮ್ ಟು ಬಾರ್ನ್ ಟು ಲರ್ನ್ ಯೂಟ್ಯೂಬ್ ಚಾನಲ್. KCET 2026 ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಸ್ಟಾರ್ಟ್ ಆಗ್ತಾ ಇದೆ. 11/5/2026ರಿಂದ 22/5/2026ರವರೆಗೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಯಾರೆಲ್ಲ ಹೋಗಬೇಕು ಹಾಗೂ ಯಾರು ಹೋಗಬಾರ್ದು ಅಂತ ಇಲ್ಲಿ ಕ್ಲಿಯರ್ ಆಗಿ KE ಅವರು ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೂ ಕೂಡ ನೀವು ಜಾಯ್ನ್ ಆಗ್ಬೋದು. ಲಿಂಕ್ ಇನ್ ಡಿಸ್ಕ್ರಿಪ್ಷನ್. ಇವಾಗ ಅಪ್ಡೇಟ್ ಏನಂದರೆ, ನೀವು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿರ್ತೀರಲ್ವಾ, ಅವಾಗ ನಿಮಗೆ ಅಲ್ಲಿ ಕ್ಲಾಸಸ್ ಅಂತ ಬಂದಿರುತ್ತೆ. ನೀವು ಕ್ಲಾಸ್ ಮಿನಿಮಮ್ 7 ಇಯರ್ಸ್ ಕರ್ನಾಟಕದಲ್ಲಿ ಏನಾದರೂ ಸ್ಟಡಿ ಮಾಡಿದರೆ ಕ್ಲಾಸ್ ಎ ಬರುತ್ತೆ. ಆ ರೀತಿ ಕ್ಲಾಸ್ ಎ ಬಿ ಸಿ ಡಿ ಈ ರೀತಿ A1 B1 ಈ ರೀತಿ ಇರುತ್ತೆ. ಇವಾಗ ಇಲ್ಲಿ ಏನಂದರೆ, ಕ್ಲಾಸ್ ವೈ ಅವರಿಗೆ ನಿಮಗೆ ವೆರಿಫಿಕೇಶನ್ ಇವಾಗ ಇರಲ್ಲ ಅಂತ ಹೇಳಿದ್ದಾರೆ. ನೀವು ಹೋಗೋ ಅವಶ್ಯಕತೆ ಇಲ್ಲ. ಇದು ವೆರಿಫಿಕೇಶನ್ ಎಲ್ಲಿರುತ್ತೆ ಅಂದರೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಲ್ಲೇಶ್ವರಂ ಏನು KE ಆಫೀಸ್ ಇದೆಯಲ್ವ ಬೆಂಗಳೂರದು, ಅಲ್ಲಿ ನೀವು ವೆರಿಫಿಕೇಶನ್ನ ಮಾಡಿಸ್ಬೇಕಾಗುತ್ತೆ. ಇಲ್ಲಿ ಯಾರೆಲ್ಲ ಹೋಗ್ಬೇಕಂದ್ರೆ, ಕ್ಲಾಸ್ ಬರುವಂಥ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ನೋಡಿ, ಅದರಲ್ಲಿ ಇರುತ್ತೆ ನೋಡಿ, A1 B1 BCDEFGHIJK LMNO ಇವರು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗಬೇಕಾಗುತ್ತೆ. ಅದೇ ನಿಮ್ದು ಏನಾದರೂ ಕ್ಲಾಸ್ ಎ ಅಂತ ಇದ್ದರೆ ನೀವು ಹೋಗೋ ಅವಶ್ಯಕತೆ ಇಲ್ಲ. ಯಾಕಂದರೆ ನೀವು ಮಿನಿಮಮ್ 7 ಇಯರ್ಸ್ ಕರ್ನಾಟಕದಲ್ಲಿ ಸ್ಟಡಿ ಮಾಡಿರ್ತೀರ. ಎಲ್ಲ ಡೀಟೇಲ್ಸು KE ಅವ್ರ ಹತ್ರ ಇರುತ್ತೆ. ನಿಮ್ಮದು ಬೋರ್ಡ್ ಏನಿರುತ್ತೆ ಆ ಬೋರ್ಡಿಂದ ಎಲ್ಲ ಡೀಟೇಲ್ಸ್ನ ಫೆಚ್ ಮಾಡಿರ್ತಾರೆ. ಅವರಿಗೆ ನೀವು ಮತ್ತೊಮ್ಮೆ ವೆರಿಫಿಕೇಶನ್ ಮಾಡಿಸೋ ಅವಶ್ಯಕತೆ ಇರುವುದಿಲ್ಲ. ಸೊ ಅದಕ್ಕಾಗಿ ಕ್ಲಾಸ್ ಎ ಅವಶ್ಯಕತೆ ಇಲ್ಲ, ಹಾಗೂ ಕ್ಲಾಸ್ ವೈ ಕೂಡ ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಸೊ ಇಬ್ಬರು ಮಾತ್ರ ಹೋಗಬಾರ್ದು. ಮಿಕ್ಕಿದವರೆಲ್ಲ ಕೂಡ A1 B1 BCD ಯಾವುದೇ ಇದ್ದರೂ ಕೂಡ ನೀವು ವೆರಿಫಿಕೇಶನ್ಗೆ ಹೋಗಬೇಕಾಗುತ್ತೆ. ಬೆಂಗಳೂರಿಗೆ 11/5/2026ರಿಂದ ಇರುತ್ತೆ. ನೀವು ಅಲ್ಲಿ ವೆರಿಫಿಕೇಶನ್ನ ಮಾಡಿಸಬೇಕಾಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿದರೆ ಮಾತ್ರ ನಿಮಗೆ ಮುಂದೆ ಸೀಟು ಹಂಚಿಕೆ ಪ್ರಕ್ರಿಯೆಯಲ್ಲಿ ನೀವು ಭಾಗವಹಿಸಬೇಕಾಗುತ್ತೆ. ಇಲ್ಲಾಂದರೆ ನಿಮಗೆ ಎಲಿಜಿಬಲ್ ಇರಲ್ಲ. ರಿಸಲ್ಟ್ ಬಂದರೂ ಕೂಡ ನೀವು ಎಲಿಜಿಬಲ್ ಇರಲ್ಲ. ಈವನ್ ನಿಮ್ಮ ರ್ಯಾಂಕಿಂಗ್ ಕೂಡ ಬರೋಲ್ಲ ನೀವು ವೆರಿಫಿಕೇಶನ್ ಮಾಡಲಿಲ್ಲ ಅಂದರೆ. ಓಕೆ, ಇವಾಗ ಅದಕ್ಕಂತಾನೆ ಏನು ಮಾಡ್ತಾರೆ ಅಂದರೆ, ಸ್ಲಾಟ್ ಬುಕ್ಕಿಂಗ್. ಎಲ್ಲರೂ ಕೂಡ ಒಂದೇ ದಿನ ಹೋಗೋಕ್ಕಾಗಲ್ಲ. ಯಾಕಂದರೆ ಎಲ್ಲರೂ ಹೋದರೆ ವೆರಿಫಿಕೇಶನ್ ಮಾಡಲಿಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ಅದಕ್ಕಂತಾನೆ ನಿಮಗೆ ಯಾವ ಟೈಮ್ ಬೇಕೋ ಆ ಟೈಮ್ಗೆ ನೀವು ಸ್ಲಾಟ್ ಬುಕ್ ಮಾಡಿಕೊಂಡು ಹೋಗ್ಬೋದು. ಅದಕ್ಕೆ ನಿಮಗೆ 7/5/2026ರಿಂದ ನಿಮಗೆ ಒಂದು ಲಿಂಕ್ ಕೊಡ್ತಾರೆ. ಆ ಲಿಂಕಲ್ಲಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಡೀಟೇಲ್ಸ್ನ ಫಿಲ್ ಮಾಡಿ ಇವತ್ತು ಬರ್ತೀವಂತ ಆ ಡೇಟ್ನ ನೀವು ಅಲ್ಲಿ ಕೊಡಬೇಕಾಗುತ್ತೆ. 20 ಸೆಕೆಂಡ್ ಒಳಗಾಗಿ ನೀವು ಅಲ್ಲಿ ಡೇಟ್ನ ಫಿಲ್ ಮಾಡಬೇಕು. ಅಷ್ಟರಲ್ಲಿ ಒಂದು ಸ್ಲಾಟ್ನ ಬುಕ್ ಮಾಡಿಕೊಂಡು ನೀವು ಅಲ್ಲಿ ವೆರಿಫಿಕೇಶನ್ನ ಮಾಡಿಸ್ಬೋದು. ಮತ್ತೊಂದು, ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸ್ಟೂಡೆಂಟ್ ಕಂಪಲ್ಸರಿ ಹೋಗಲೇಬೇಕು. ಪೇರೆಂಟ್ಸ್ ಏನಾದರೂ ಹೋದರೆ ಸ್ಟೂಡೆಂಟ್ ಜೊತೆ ಹೋಗ್ಬೋದು, ಆದರೆ ಪೇರೆಂಟ್ಸ್ ಮಾತ್ರ ಹೋದರೆ ಅಲ್ಲಿ ಅಲೋ ಮಾಡಲ್ಲ. ಓಕೆ, ಸ್ಟೂಡೆಂಟ್ಸ್ ಕಂಪಲ್ಸರಿ ಇರಬೇಕಾಗುತ್ತೆ. ನಿಮಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತ ನಾನು ವಿಡಿಯೋ ಕೂಡ ಮಾಡಿ ತಿಳಿಸ್ತೀನಿ. ಇಲ್ಲೂ ಕೂಡ ನಿಮಗೆ ಡಾಕ್ಯುಮೆಂಟ್ಸ್ನ ಕೊಟ್ಟಿದ್ದಾರೆ. ನಿಮಗೆ KE ಅವರಿಂದ ಒಂದು ಬ್ರೋಷರ್ ಕೊಟ್ಟಿದ್ದಾರೆ. KE ವೆಬ್ಸೈಟಲ್ಲಿ ನಿಮಗೆ ಸಿಗುತ್ತೆ. ಅದರಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತ ಆಲ್ರೆಡಿ ಅವರು ಅಲ್ಲಿ ನಿಮಗೆ ಡೀಟೇಲ್ಸ್ನ ಕೊಟ್ಟಿರ್ತಾರೆ. ನೀವು ಅದನ್ನು ನೋಡಿಕೊಂಡು ಡಾಕ್ಯುಮೆಂಟ್ಸ್ ಪ್ರಿಪೇರ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ಇಲ್ಲ ಅಂದರೆ ಇಲ್ಲೇ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ ಯಾವ್ದು ಡಾಕ್ಯುಮೆಂಟ್ಸ್ ಅಂದರೆ. ಸೊ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಂದರೆ, CET 2026 ಅಡ್ಮಿಟ್ ಕಾರ್ಡ್ ಬೇಕಾಗುತ್ತೆ, ಅಪ್ಲಿಕೇಶನ್ನು, ಐಡೆಂಟಿ ಕಾರ್ಡ್ ಬೇಕಾಗುತ್ತೆ ಅಥವಾ ಆಧಾರ್ ಕಾರ್ಡು, 12th ಮಾರ್ಕ್ಸ್ ಕಾರ್ಡ್ ಬೇಕು, 10th ಮಾರ್ಕ್ಸ್ ಶೀಟ್ ಬೇಕು, ಹಾಗೂ ಸ್ಟಡಿ ಸರ್ಟಿಫಿಕೇಟ್ಸ್ ಯಾವೆಲ್ಲ ಇರುತ್ತೆ, ಪೇರೆಂಟ್ಸ್ದು ಏನಾದರೂ ಇದ್ದರೆ ಪೇರೆಂಟ್ಸ್ದು ಅಪ್ಲಿಕೇಬಲ್ ಇದ್ದರೆ ಅವ್ರದ್ದು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಯಾಕಂದರೆ ಕ್ಲಾಸ್ BCಯಲ್ಲಿ ಬರೋದು ಕೆಲವರು ಪೇರೆಂಟ್ಸ್ ಕಲ್ತಿರ್ತಾರೆ ಮಿನಿಮಮ್ 7 ಇಯರ್ಸ್ ಕರ್ನಾಟಕದಲ್ಲಿ, ಅವ್ರದ್ದು ಕೂಡ ನೀವು ಸ್ಟಡಿ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಜೊತೆಗೆ ಒಂದು ಸೆಟ್ ಜೆರಾಕ್ಸ್ನ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಸೊ ಇದ್ರ ಜೊತೆಗೆ ಅವರು ಹೇಳಿರೋಂಥ ನೀವೇನು ಈಗ ಸ್ಲಾಟ್ ಬುಕ್ ಮಾಡ್ತಿರಲ್ಲ ಅವತ್ತೇ ನಿಮಗೆ ಡೀಟೇಲ್ಸ್ನ ಕೊಡ್ಬೋದು. ಇಲ್ಲಾಂದರೆ ನೀವು ಬ್ರೌಸರಲ್ಲಿ ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಾಂದರೆ ನಾನು ವಿಡಿಯೋ ಕೂಡ ಮಾಡಿ ನಿಮಗೆ ತಿಳಿಸ್ತೀನಿ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತ. ನೀವು ಅದನ್ನು ರೆಡಿ ಮಾಡಿಕೊಂಡು ಹೋಗಬೇಕಾಗುತ್ತೆ. ಓಕೆ, ಓಕೆ ಗೈಸ್, ಈ ವಿಡಿಯೋಲಿ ಇಷ್ಟೇ ಇರೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.